ಬದಲಾವಣೆ ಮತ್ತು ಪರಿವರ್ತನೆ ಇದೆರಡಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಆಕಾಶ ಭೂಮಿಯಷ್ಟು ವ್ಯತ್ಯಾಸ ಇದೆ ಬದಲಾವಣೆಗೂ ಪರಿವರ್ತನೆಗೂ. ಬದಲಾವಣೆ ಮಿಯರ್ ಚೇಂಜ್, ಇದು ಭ್ರಮೆ. ಚೇಂಜ್ ಆದಂಗ ಅನ್ಸುತ್ತೆ. ಯಾಕೆ ಅಂದ್ರೆ ಇದು ಚೇಂಜ್ ಲೆಸ್ ಆಯಾಮಕ್ಕೆ, ಬದಲಾಗದೇ ಇರುವ ಶಾಶ್ವತವಾದ ಒಂದು ಸ್ತರಕ್ಕೆ ಈ ಚೇಂಜ್ ತಗೊಂಡು ಹೋಗಲ್ಲ. ಇದು ಏನೇ ಚೇಂಜ್ ಆದ್ರೂ ಕೂಡ ಅದು ಹೊರಮುಖವಾಗಿ ಆಗ್ತಾ ಇರುತ್ತೆ. ಅಂದ್ರೆ ಚೇಂಜ್ ಏನೇ ಆದ್ರೂ ಮನಸ್ಸಿನಲ್ಲಾಗುತ್ತೆ. ನೋಡಿ, ನಿಮ್ಮ ಮನಸ್ಸು ಎಷ್ಟು ಚಂಚಲವಾದ ಮನಸ್ಸಿನಲ್ಲಿ ಬದಲಾವಣೆ ಶಾಶ್ವತವಾಗಿ ಆಗಕ್ಕೆ ಸಾಧ್ಯನಾ? ಯಾವುದು ಪರಿವರ್ತನೆ ಸಾಧ್ಯ ಈ ಬದಲಾಗುವ ಮನಸ್ಸಿನಲ್ಲಿ? ಬದಲಾಗಕ್ಕೆ ಸಾಧ್ಯ, ಎಲ್ಲ ಬದಲಾಗ್ತಾ ಇರುತ್ತೆ. ಆದ್ರೆ ಆ ಪರಿವರ್ತನೆ ಅನ್ನೋದು ಡೈಮೆನ್ಷನಲ್ ಗ್ರೋತ್. ಅದು ಪರಿವರ್ತನೆ, ಅದನ್ನ ಚೇಂಜ್ ಅನ್ಲೇಬಾರ್ದು. ಇಟ್ಸ್ ಎ ಡೈಮೆನ್ಷನಲ್ ಗ್ರೋತ್. ಆಂತರ್ಯದಲ್ಲಿ ಆ ಪರಿವರ್ತನೆ ಆದಾಗ ಗುಣ ಪರಿವರ್ತನೆ ಆಗುತ್ತೆ, ನಿಮ್ಮ ಸ್ವಭಾವದಲ್ಲಿ ಪರಿವರ್ತನೆ ಆಗುತ್ತೆ, ಆಮೇಲೆ ನಿಮ್ಮ ಸೆನ್ಸಿಟಿವ್ನೆಸ್ ನಲ್ಲಿ ಪರಿವರ್ತನೆ ಆಗುತ್ತೆ. ನೀವು ಸೂಕ್ಷ್ಮ ಆಗ್ತೀರಾ, ವಿಚಾರನ ಆಳವಾಗಿ ಯೋಚನೆ ಮಾಡ್ತೀರಾ, ನಿಮ್ಮ ವ್ಯಕ್ತಿತ್ವದಲ್ಲಿ ಮೇಲೆ ತುಂಬಾ ಪರಿಣಾಮ ಆಗುತ್ತೆ. ಈ ಪರಿವರ್ತನೆ ನಮ್ಮ ನಿಜವಾದ ವಿಕಾಸ. ನಮಗೆ ಪರಿವರ್ತನೆ ಬೇಕು. ಚೇಂಜ್ ಬರೀ ನಂಗೆ ತುಂಬಾ ಇಷ್ಟ ಅದು ಬಹಳ ಸಿಂಪಲ್ ಗಾದೆ, ನಾಯಿ ಬಾಲ ಡೊಂಕು ಅಂತ. ನಾಯಿ ಬಾಲಕ್ಕೆ ಡಬ್ಬೆ ಕಟ್ಟಿದ್ರು ಅಂತ. ಇದು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಷ್ಟು ಗೊತ್ತಾಗತ್ತೆ. ಪುನಃ ವಾಪಸ್ ಸ್ಕ್ವೇರ್ ಒನ್. ನಾವ್ ಎಷ್ಟೇ ಬದಲಾದ್ರೂ ಕೂಡ ಹೀಗಿದ್ದಿದ್ದು ಹಾಗಾಗ್ಬೋದು, ಹಾಗಿದ್ದಿದ್ದು ಹೀಗಾಗ್ಬೋದು. ಈ ಒಳ್ಳೇದ್ರಿಂದ ಕೆಟ್ಟದಾಗ್ಬೋದು, ಕೆಟ್ಟದ್ರಿಂದ ಒಳ್ಳೇದಾಗ್ಬೋದು. ಒಳ್ಳೇದು ಕೆಟ್ಟದ್ದು ಕೂಡ ಬದಲಾವಣೆನೇ. ಇನ್ನೊಂದು ಪರಿವರ್ತನೆ ಇಸ್ ಎ ಗ್ರೇಟ್ ಮೆಟಾಮಾರ್ಫೋಸಿಸ್. ಅದು ಕಂಪ್ಲೀಟ್ ಚೇಂಜ್. ಅದನ್ನ ಹೇಳಕ್ ಆಗೋದಿಲ್ಲ ಡೈಮೆನ್ಷನ್. ಇವಾಗ ನೋಡೋಣ, 4 ತರ ಪರಿವರ್ತನೆ ಇದೆ. ಕ್ರಿಯಾ ಪರಿವರ್ತನೆ ಒಂದು, ಪದ ಪರಿವರ್ತನೆ ಒಂದು, 3ನೇದು ಕರ್ಮ ಪರಿವರ್ತನೆ, 4ನೇದು ಮನೋಪರಿವರ್ತನೆ ಅಂತ 4 ಪರಿವರ್ತನೆಗಳು ಇವತ್ತು ನೋಡೋಣ. ಫಸ್ಟ್ ಕ್ರಿಯಾ ಪರಿವರ್ತನೆ ಅಂದ್ರೆ ನಮ್ಮ ಆಕ್ಟಿವಿಟಿ ಏನಿದೆ ಅದನ್ನ ನಾವು ಆಕ್ಷನ್ ಆಗಿ ಪರಿವರ್ತನೆ ಮಾಡೋದು. ಆಕ್ಟಿವಿಟಿ ಅನ್ನೋದು ಬರೀ ಒಂದು ಕರ್ಮ ಅಷ್ಟೇ, ಸುಮ್ಮನೆ ಏನೋ ಮಾಡ್ಬೇಕಲ್ಲ ಅಂತ ಮಾಡೋದು. ಅದನ್ನ ಆಕ್ಷನ್ ಆಗಿ ಪರಿವರ್ತನೆ ಮಾಡ್ಬೇಕಾದ್ರೆ ನಮ್ಮಲ್ಲಿ ಬೇಕಾದದ್ದು ಸ್ವಲ್ಪ ಪ್ರೀತಿ ಅಷ್ಟೇ, ಬೆರೆಸೋದು. ಕೆಲಸಕ್ಕೆ ಸ್ವಲ್ಪ ಪ್ರೇಮ, ಪ್ಯಾಷನ್ ಅಂತಾರೆ. ಆ ಪ್ಯಾಷನ್, ಡಿವೋಷನ್, ಎಮೋಷನ್ ಏನೇ ಕರೀರಿ, ಚೂರು ಅದನ್ನ ಬೆರೆಸಿದ್ರೆ ಆಕ್ಟಿವಿಟಿ ಬಿಕಮ್ಸ್ ಆಕ್ಷನ್. ಇಮ್ಮಿಡಿಯೇಟ್ಲಿ ದಟ್ ಆಕ್ಷನ್ ಈಸ್ ಕ್ರಿಯೇಟಿವಿಟಿ. ಒಂದು ಸಣ್ಣ ಕೆಲಸನ ಕ್ರಿಯೇಟಿವ್ ಮಾಡ್ಬೇಕಾದ್ರೆ ಸ್ವಲ್ಪ ಪ್ಯಾಷನ್ ಇರ್ಬೇಕು. ಈಗ ಆಕ್ಷನ್ ಆಯ್ತು. ಆಕ್ಷನ್ ನ ವಿಲ್ ಮಾಡ್ಬೇಕಾದ್ರೆ, ವಿಲ್ ಪವರ್ ಆಗಿ ಪರಿವರ್ತನೆ ಮಾಡ್ಕೊಳ್ಬೇಕಾದ್ರೆ ಬೇಕಾಗಿರೋದು ಆವಾಗ ಎಮೋಷನ್ ಕೊಟ್ರಿ, ಪ್ಯಾಷನ್ ಕೊಟ್ರಿ, ಕಂಪ್ಯಾಷನ್. ಕಂಪ್ಯಾಷನ್ ಈಸ್ ಮೋರ್ ಡೀಪರ್ ಎಮೋಷನ್. ಇಲ್ಲಿ ನಿಸ್ವಾರ್ಥವಾಗಿ ಬರುತ್ತದು ಕಂಪ್ಯಾಷನ್. ಆ ಕರುಣೆ ಇದೆಯೇ ಅನ್ನೋದು ಒಳಗಿಂದ. ಆ ಕಂಪ್ಯಾಷನ್ ಬಂದಾಗ ನಿಮ್ಮ ಆಕ್ಷನ್ ಬಿಕಮ್ಸ್ ವಿಲ್. ಅದು ಆ ವಿಲ್ ಬಂದಾಗ ಏನಾಗತ್ತೆ, ಈ ಏನು ನಾವು ಕ್ರಿಯೇಟಿವ್ ಆಗಿ ಮಾಡಿದ್ವಿ, ವಿ ಕ್ಯಾನ್ ಮೇಂಟೈನ್ ದಟ್, ಸಸ್ಟೈನ್ ದಟ್. ದಟ್ ಈಸ್ ಸಸ್ಟೆನೆನ್ಸ್. ಯುವರ್ ಆಕ್ಷನ್ ಬಿಕಮಿಂಗ್ ವಿಲ್ ಈಸ್ ಸಸ್ಟೆನೆನ್ಸ್ ಪವರ್, ಪರಿಪಾಲನಾ. ಅದು ಯಾವಾಗ ಆ ವಿಲ್ ವಿಸ್ಡಮ್ ಮಾಡ್ಬೇಕಾದ್ರೆ ನಿಮ್ಮಲ್ಲಿ ಕಂಪ್ಯಾಷನ್ ಇಂದ ಡಿಸಿಷನ್ ಬರಬೇಕು. ದಟ್ ಗ್ರೇಟ್ ಡಿಸಿಷನ್ ಇಸ್ ಕಾಲ್ಡ್ ಸಂಕಲ್ಪ. ದಟ್ ಸಂಕಲ್ಪ ಸುಮ್ಮನೆ ಮೇಲ್ಮೇಲಲ್ಲ. ಸಂಕಲ್ಪ ಅಂತ ಉಪಯೋಗಿಸ್ಬಿಡ್ತೀವಿ ಒಂದು ಪೂಜೆ ಮಾಡುವಾಗ, ಆ ತರದಲ್ಲ. ಅದು ಸಂಕಲ್ಪ ಬಂದ್ರೆ ಒಳಗಿಂದ ಬರುತ್ತದು. ಅದು ವಿಲ್ ನ ವಿಸ್ಡಮ್ ಮಾಡೋ ಸಂಕಲ್ಪ. ಅದು ಆಕಾಂಕ್ಷೆ ತರ ಬರುತ್ತೆ, ಅದು ರೆಸಲ್ಯೂಷನ್ ತರ ಬರುತ್ತೆ. ಅದು ನಮ್ಮಲ್ಲಿ ಬಂದಾಗ, ವಿಸ್ಡಮ್ ಇದ್ದಾಗ, ಯೂಸ್ಫುಲ್ನೆಸ್ ಅಂಡ್ ಯೂಸ್ಲೆಸ್ನೆಸ್ ಗೊತ್ತಾಗುತ್ತೆ. ನಮ್ಮ ಕರ್ಮದಲ್ಲಿ ಯಾವುದು ಬೇಕು ನಮ್ಗೆ ಉದ್ಧಾರ ಆಗಕ್ಕೆ, ಯಾವುದು ಬೇಡ, ಯಾವುದು ಶಾಶ್ವತವಾದದ್ದು ನಮ್ಮನ್ನ ಮೇಲೆ ಕರ್ಕೊಂಡು ಹೋಗೋದು, ಯಾವುದು ನಮ್ಮನ್ನ ಹಾಳು ಮಾಡೋದು ಅಂತ ಗೊತ್ತಾಗ್ಬಿಡುತ್ತೆ. ವಿಸ್ಡಮ್ ಇರುತ್ತಲ್ಲ,
will becoming wisdom, we just reject or we just let go, ಬೇಡದೆ ಇರೋದನ್ನ ಬಿಟ್ಟು ಹಾಕ್ತೀವಿ. ಅದನ್ನು ಎಲಿಮಿನೇಷನ್ ಅಂತಾರೆ. ಆ ಎಲಿಮಿನೇಷನ್ ಪ್ರಾಸೆಸ್ ಆಗತ್ತೆ ನಮ್ಗೆ, ಅದು ಒಳಗಡೆಯಿಂದ ಪರಿವರ್ತನೆ ಆಗೋದು. ಆಕ್ಷನ್ ನಲ್ಲಿ ಈ ಸೃಷ್ಟಿ ಸ್ಥಿತಿ ಲಯ ಕಾರ್ಯ ಮೂರು, ಕ್ರಿಯೇಟಿವಿಟಿ, ಸಸ್ಟೈನೆನ್ಸ್ ಇದೆಲ್ಲ ನಡೆದಾಗ ಆ ನಮ್ಗೆ ನಾಲ್ಕನೇ ಸ್ಥಿತಿ ಉಂಟಾಗುತ್ತಲ್ಲ, ಅದು ನಮ್ಮ ಒಳಗಡೆ ಆಗುವ ಪರಿವರ್ತನೆ. ಇದು ಕ್ರಿಯಾ ಪರಿವರ್ತನೆ. ಪದ ಪರಿವರ್ತನೆಯಲ್ಲಿ ಈಗ ಒಂದು ಪದವನ್ನ ಕೇಳಿಸ್ಕೊಳ್ತೀರ, ಶ್ರವಣ ಮಾಡ್ತೀರ, ಕೇಳ್ತೀರ, ಆ ಪದ ನಿಮ್ ಮನಸ್ಸಿಗೆ ಹೋಗುತ್ತೆ. ಮನಸ್ಸಿಗೆ ಹೋದ ತಕ್ಷಣ ಅದು ಅಲ್ಲಿ ಕಲ್ಲಾಗಿ ಕೂತ್ಕೊಂಡ್ಬಿಡುತ್ತೆ, ಅಂದ್ರೆ ಮೆಮೊರಿ ಆಗ್ಬಿಡುತ್ತೆ. ಅಷ್ಟೇ ಅದು. ಒಂದೊಂದ್ಸತಿ ಮರ್ತೋಗುತ್ತೆ, ಅದು ಪದೇ ಪದೇ ಕೇಳ್ತಾ ಇದ್ರೆ ಜ್ಞಾಪಕ ಇರುತ್ತೆ. ಇಟ್ ಈಸ್ ಓನ್ಲಿ ಎ ಪ್ಯಾಟರ್ನ್ ಇನ್ ದಿ ಮೈಂಡ್. ಇದು ಕರಗಿಲ್ಲ, ಒಳಗೆ ಹೋಗಿಲ್ಲ, ಅನುಭವ ಕೊಟ್ಟಿಲ್ಲ. ಆ ಥರಾನೇ ಎಷ್ಟೋ ನಾಲೆಡ್ಜು ನಮ್ಮ ಒಳಗಡೆ ಹೋಗಿ ಮೆಮೊರಿ ತರ ಜನ್ಮ ಜನ್ಮಾಂತರದಿಂದ ಒಳಗಡೆ ಕೂಡ್ಕೊಂಡಿದೆ. ಅಕ್ಯುಮಿಲೇಟೆಡ್ ನಾಲೆಡ್ಜ್. ನೀವ್ ಏನೇನ್ ಕೇಳಿದ್ದೀರಾ, ನೋಡಿದ್ದೀರಾ, ಎಲ್ಲ ಪಂಚ ಇಂದ್ರಿಯದಿಂದ ಏನೇನ್ ಪರ್ಸೀವ್ ಮಾಡಿದ್ದೀರಾ ಎಲ್ಲ ಹೋಗಿ ಆ ಪದಗಳೆಲ್ಲ ಏನೇನ್ ಓದಿದ್ದೀರಾ, ಏನೇನ್ ಕೇಳಿದ್ದೀರಾ, ಮಾತಾಡಿದ್ದೀರಾ, ಮಾತು ಕೇಳಿದ್ದೀರಾ, ಎಲ್ಲ ಹೋಗಿ ಸೇರ್ಕೊಂಡಿದ್ದೀರಾ. ರಿಜಿಡ್ ಆಗಿದೆ. ಇದರಲ್ಲಿ ಪರಿವರ್ತನೆ ಏನು? ಯಾವಾಗ ನೀವು ಈ ಮನಸ್ಸನ್ನ ಪಕ್ಕಕ್ಕಿಟ್ಟು, ಕಿವಿನ ಪಕ್ಕಕ್ಕಿಟ್ಟು, ನೇರವಾಗಿ ಹೃತ್ಪೂರ್ವಕವಾಗಿ ತಲೆ ಉಪಯೋಗಿಸದೆ, ರೈಟ್ ಲಿಸ್ನಿಂಗ್ ವಿದೌಟ್ ಮೈಂಡ್, ಹೃತ್ಪೂರ್ವಕವಾಗಿ ಸುಮ್ಮನೆ ನೇರವಾಗಿ ಕೇಳ್ಬೋದು ಪದನ. ಆ ಪದ ವಾಕ್ಯ, ಮೌನದಲ್ಲಿ ಆ ಪದ ವಾಕ್ಯ ಆಗ್ಬಿಟ್ಟು, ವಾಕ್ಯ ಪ್ಯಾರಾಗ್ರಾಫ್ ಆಗ್ಬಿಟ್ಟು, ಆ ಪ್ಯಾರಾಗ್ರಾಫ್ ಒಂದು ಅಧ್ಯಾಯ, ಡಿವೈನ್ ಸ್ಟೋರಿಗೆ ಒಂದು ಅಧ್ಯಾಯ ಆಗ್ಬಿಡುತ್ತೆ. ಅಂದ್ರೆ ಅಷ್ಟು ಜ್ಞಾನ ನಮಗೆ ಒಳಗಿಂದ ಕೊಡುತ್ತೆ. ಈ ಅಕ್ಯುಮುಲೇಟೆಡ್ ನಾಲೆಡ್ಜ್ ಎಷ್ಟು ಕೇಳಿದಿರೋ ಅಷ್ಟೇ. ಮನಸ್ಸೇನು ಅದನ್ನ ಬೆಳೆಸಲ್ಲ. ಆದ್ರೆ ಒಳಗಡೆ ಹೊಂಟೋದ್ರೆ ಒಂದು ಪದ ಅದು ಕಾಂಟಂಪ್ಲೇಟ್ ಮಾಡ್ತಾ ಇದ್ರೆ ವಾಕ್ಯನ ಹಾಗೇ ಅದು ಒಂದು ಪ್ಯಾರಾಗ್ರಾಫ್ ತರ ನಾಲೆಡ್ಜ್ ಅದರಿಂದ ಬರ್ತಾ ಇರುತ್ತೆ. ಒಂದು ಪದದೊಳಗೆ ಹೋಗ್ತಾ 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 ಡೀಪ್ ಆಗಿ ಯು ಕ್ಯಾನ್ ಟಚ್ ಮೆನಿ ಥಿಂಗ್ಸ್ ಇನ್ಸೈಡ್. ಇದು ಪರಿವರ್ತನೆ ಆಗೋದು. ಆ ಪರಿವರ್ತನೆ ನಿಮ್ಮಲ್ಲಿ ಆಗ್ಬೇಕು. ಒಂದೊಂದು ಕೇಳಿದಾಗ ಕಿವಿಯಿಂದ ಕೇಳಬೇಡಿ, ನೋಡಿದಾಗ ಮನಸ್ಸಿಂದ ನೋಡಬೇಡಿ. ಕೇಳಿದಾಗ ಅದ್ರ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳೆಲ್ಲ ಮಾಡ್ತಿದ್ರು ಕೂಡ ಮನಸ್ಸಿನ ಪಕ್ಕಕ್ಕಿಟ್ಟು ಮಡಿಯಾಗಿ ಡೈರೆಕ್ಟ್ ಆಗಿ ಅದನ್ನ ಒಳಗೆ ಹೋಗುವ ಹಾಗೆ ನೋಡಿದಾಗ ಅದ್ಭುತವಾದ ಒಂದು ಪರಿವರ್ತನೆ ನಮ್ಮಲ್ಲಿ ಆಗುತ್ತೆ. ಇವಾಗ ನೋಡಿ, ಜೋಕು ರಿಪೀಟೆಡ್ ಆಗಿ ಕೇಳಿದ್ರೆ ಬೋರ್ ಆಗುತ್ತೆ. ಹೌದಾ? ಜೋಕು ಬೋರ್ ಆಗುತ್ತೆ. ಉದಾಹರಣೆಗಳು ಹೇಳಿದ್ರೆ ಬೋರ್ ಆಗತ್ತೆ. ಯಾಕೆ ಬೋರ್ ಆಗತ್ತದು? ಅಂತ ಬೋರ್ ಆಗೋದೇನೆ. ಯಾವುದು ನೀವು ಕೇಳಿದಾಗ ತಲೆನಲ್ಲಿ ಹೋಗಿದ್ರೆ ಮೆಮೊರಿ, ಆ ಮೆಮೊರಿನ ಮತ್ತೆ 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 ಅದೇ ಬರ್ತಾ ಇದ್ರೆ ಬೋರ್ ಆಗುತ್ತೆ. ಯಾಕೆ ಜೀವನದಲ್ಲಿ ಬೋರ್ ಆಗೋದು ಅಂದ್ರೆ ರೆಪಿಟೇಷನ್ ಕಿಲ್ಸ್ ಯು. ಬೋರ್ ಆಗುತ್ತೆ. ನಾ ಅದನ್ನೇ ಹೇಳೋದು. ಇವಾಗ ಫಾರ್ ಎಕ್ಸಾಂಪಲ್ ಸಹಸ್ರನಾಮ ಹೇಳ್ತೀರಾ, ಅದು ರಿಪೀಟೆಡ್ ಆಗಿ ಹೇಳ್ತೀರಾ ಅಲ್ವಾ? ಯಾವಾಗ ಸುಮ್ಮನೆ ಹೇಳ್ತಾ ಇರ್ತೀರಾ, ಅದು ಯಾರೋ ಹೇಳಿದ್ದಾರೆ ಪೂರ್ತಿ ಹೇಳಬೇಕು ಅಂತ, ಶುಕ್ರವಾರ ಹೇಳೋರು, ದಿನ ಹೇಳೋರು ಇದ್ದಾರೆ. ಆಮೇಲೆ ಹೇಳಿ 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 ಬೋರ್ ಅಂತ ಹೇಳಕ್ ಭಯ, ಹೇಳಿ ಹೇಳಿ ಏನಾಗತ್ತೆ, ಅದು ಬಾಯ್ಪಾಠ ಆಗುತ್ತೆ, ಗಿಣಿಪಾಠ. ಅದು ಹೋಯ್ತು, ಮೈಂಡಲ್ಲೇ ಇದೆ ಅದು ಇನ್ನು. ಆವಾಗ ಏನಾಗತ್ತೆ, ನೀವು ಬೋರ್ ಆದ್ರೂ ಹಂಗ ಅನ್ಕೋಬಾರ್ದು, ತಪ್ಪಾಯ್ತು ಬೋರ್ ಅನ್ಕೋಬಾರ್ದು ಅಂತ ಹೇಳ್ತಾ ಇರ್ತೀರಾ. ಆಮೇಲೆ ನಿಮ್ಗೆ ಏನಾಗುತ್ತೆ, ನೋಡ್ಕೊಳ್ಳೋದೇನೆ ಹೇಳಕ್ ಬರುತ್ತೆ. ಆವಾಗ ಹೇಳುವಾಗ ಮಧ್ಯದಲ್ಲಿ ತಪ್ಪೋದ್ರೆ ಮುಂಚೆಯಿಂದ ಬರ್ಬೇಕು, ಅಥವಾ ಮಧ್ಯ ಏನಾದ್ರು ತಪ್ಪೋದ್ರೂ ಮತ್ತೆ ರಿಪೀಟ್ ಮಾಡ್ಕೋತೀರಾ, ತಪ್ಪಾಗತ್ತೆ, ಎಲ್ಲೋ ಹೋಗ್ತೀರಾ, ಹೀಗೆ ಆಗತ್ತೆ. ನಾನು ಅದಕ್ಕೆ ಹೇಳ್ಬಿಟ್ಟಿದ್ದೀನಿ, ನೀವು ಮುಗಿಸೋದು ಮುಖ್ಯ ಅಲ್ಲ. ಒಂದು 10 ನಾಮ ತಗೊಳ್ಳಿ, 10 ನಾಮನೋ 20 ನಾಮನೋ ಅರ್ಥ ತಿಳ್ಕೊಳ್ಳಿ, ಸೂಕ್ಷ್ಮಕ್ಕೆ ಹೋಗಿ ಫೀಲ್ ಮಾಡಿ, ಅದನ್ನ ಕಾಂಟೆಂಪ್ಲೇಟ್ ಮಾಡಿ, ಅನುಭವ ಕೊಡಿ, ಭಕ್ತಿ ಕೊಡಿ, ಪ್ರೀತಿ ಕೊಡಿ, ಅದನ್ನ ಕೇಳ್ಕೊಳ್ಳಿ. ಆ ನಾಮದಲ್ಲಿ ಒಂದಾಗಿ ಅದನ್ನು ಹೃತ್ಪೂರ್ವಕವಾಗಿ ಹೇಳಿ. ಅದ ಇಂದ್ರಿಯಗಳೆಲ್ಲ ಸ್ತಬ್ಧವಾಗೋಗ್ಲಿ, ಮೌನದಲ್ಲಿ ಅದರ ಒಂದು ಜಪ ಆಗ್ಲಿ. ಒಂದೇ ನಾಮ ಇರ್ಬೋದು. ರಾಮ ರಾಮ ಅಂತ ಹೇಳಿದ್ರೆ ಬೋರ್ ಆಗತ್ತೆ ಅಂದ್ರೆ ನಗ್ತಾರಷ್ಟೇನೆ. ಆ ರಾಮ ಅಂದಾಗ ಯಾವುದೋ ಒಂದ್ಸತಿ ಆ ರಾಮ ನಿಮ್ ಒಳಗಡೆ ಹೋಗಿ ಕರ್ಗೋಗ್ಬೇಕಲ್ವಾ, ನಿರಾಕಾರ ಆಗ್ಬಿಡ್ಬೇಕಲ್ವಾ, ಆ ಶಬ್ದ ಹೋಗಿ ಮೌನಕ್ಕೆ ಹೋಗ್ಬೇಕಲ್ವಾ. ಆ ರೀತಿ ಮಾಡಿದಾಗ ಅದ್ರಲ್ಲಿ ಏನೋ ಒಂದು ಅದ್ಭುತವಾದ, ಒಂದೊಂದ್ ಸತಿ ಅದೇ ನಾಮ ರಾಮ ಅಂದಾಗ್ಲೂ ಒಂದು ಆಯಾಮನೇ ಚೇಂಜ್.
ಅಲ್ಲಿ ಅನುಭವನೇ ಚೇಂಜ್. ಹಾಗೆ ಒಂದೊಂದು ಪದನು ಸತ್ಯವಾಗ್ಬಿಡುತ್ತೆ. ನಿಮ್ಮ ಒಳಗಡೆ ಹೋದ್ರೆ ಅನುಭವ ಕೊಡುತ್ತೆ. ಆ ಮನಸ್ಸಲ್ಲಿದ್ರೆ ಅದು ಸತ್ಯ ಆಗಲ್ಲ, ಅದು ಭ್ರಮೆ, ಅದು ಇಲ್ಯೂಷನ್. ಅದು ಪರಿವರ್ತನೆ ಮಾಡಲ್ಲ, ನಿಮ್ಮನ್ನ ಬೆಳೆಸಲ್ಲ. ಅದು ಒಳಗಡೆ ಹೋಗಿದ್ದು ಬೆಳೆಸುತ್ತೆ. ಅದಕ್ಕೆ ಉಪನಿಷತ್ ವಾಕ್ಯ ಆಗ್ಲಿ, ಗುರು ವಾಕ್ಯ ಆಗ್ಲಿ ರಿಪೀಟೇಷನ್ ನಲ್ಲೇ ಇರೋದು. ಗುರುಗಳು ರಿಪೀಟೇ ಮಾಡೋದು. ರಿಪೀಟ್ ಮಾಡುವಾಗ ಪ್ರತಿ ಸತಿ ಅದೇ ಕೇಳಿದ್ರು ನೀವು ಅದಲ್ಲ, ನೀವು ಬೇರೆ. ನಿಮ್ಮ ಮನಸ್ಸಿನ ಸ್ತರಗಳು ಓಪನ್ ಆಗುತ್ತೆ. ಬೇರೆ ಬೇರೆ ಕಾಂಟೆಕ್ಸ್ಟ್ ಅಲ್ಲಿ, ಬೇರೆ ಬೇರೆ ಮೂಡಲ್ಲಿ, ಆ ಬೇರೆ ಬೇರೆ ಡೈಮೆನ್ಷನ್ ಅಲ್ಲಿ, ಡೆಪ್ತ್ ಅಲ್ಲಿ ಕೇಳಿದಾಗ ನಿಮ್ಮಲ್ಲಿ ಒಂದು ದೊಡ್ಡ ಪರಿವರ್ತನೆ ಆಗುತ್ತೆ. ಗುರುಗಳ ಮಾತು ಹೊಸಬರಿಗೆ ರಸದೌತಣ, ಹಳೆಬರಿಗೆ ಕಷಾಯ, ಎರಡೂ ವರ್ಕ್ ಆಗತ್ತೆ. ಇದು ಪದ ಪರಿವರ್ತನೆ. ಇನ್ನೊಂದು ಕರ್ಮ ಪರಿವರ್ತನೆ. ನೋಡಿ ಎಷ್ಟು ಚೆನ್ನಾಗಿದೆ. ಆ ಕರ್ಮಯೋಗ ನಮಗೋಸ್ಕರನೇ ಪ್ರಕೃತಿನೇ ಡಿಸೈನ್ ಮಾಡ್ಬಿಟ್ಟಿದೆ, ಈ ಡಿವೈಸ್ ನ ಕರ್ಮಯೋಗ. ಅದನ್ನ ನಾವು ಗಮನಿಸ್ಬೇಕು. ಕರ್ಮಯೋಗ ಎಂಥ ಡೀಪ್ ಮೆಸೇಜ್ ನಮಗೆ ಕೊಟ್ಟಿದೆ, ಅದ್ಭುತವಾದ ಮೆಸೇಜ್ ಕೊಟ್ಟಿದೆ. ಏನು? ನೀನು ದಿನನಿತ್ಯದಲ್ಲಿ ಮಾಡುವ ಪ್ರತಿಯೊಂದು ಕರ್ಮ ಏನಿದೆ ಅದನ್ನ ಕರ್ಮವನ್ನ ಪರಿವರ್ತನೆಗೊಳಿಸುವುದರಿಂದ ನೀನು ಪರಿವರ್ತನೆಯಾಗು. ನೀ ಏನ್ ಮಾಡ್ತೀಯೋ ಅದನ್ನ ಪರಿವರ್ತನೆ ಮಾಡುವ ಕರ್ಮನ, ಅದರಿಂದ ನೀನು ಪರಿವರ್ತನೆಯಾಗು. ಇದಕ್ಕೆ ಬೇಕಾಗಿರೋದು ಅಗೇನ್ ಸಂಕಲ್ಪ. ಆ ಸಂಕಲ್ಪ ಏನು? ವಿಸ್ಡಮ್ ಟು ವಿಲ್, ಡಿಸಿಷನ್. ಆ ಡಿಸಿಷನ್ ಸಂಕಲ್ಪ ನಿಂದು ಪರಮಾತ್ಮಂದು ಒಂದೇ ಯಾವಾಗ್ಲೂ ಆಗಿರ್ಬೇಕು. ನೋಡಿ, ಪರಮಾತ್ಮನ ಸಂಕಲ್ಪ, ಪರಮಾತ್ಮನ ಒಂದು ಉದ್ದೇಶ ಈ ಪ್ರಕೃತಿಯನ್ನ ಸೃಷ್ಟಿ ಮಾಡಿದರೆ ಪ್ರತಿಯೊಂದರ ಹಿಂದೆಯೂ ಕೂಡ ಆ ಸ್ಪಿರಿಚುಯಾಲಿಟಿ ಇದೆ. ದ ಪರ್ಪಸ್ ಈಸ್ ಸ್ಪಿರಿಚುವಲ್, ಪರಮಾತ್ಮನ ಸೃಷ್ಟಿಯಲ್ಲಿ. ಹಾಗೆ ನಮಗೂ ಕೂಡ ಆ ಸಂಕಲ್ಪ, ಒಂದು ಪರಮಾತ್ಮನ ಸಂಕಲ್ಪ ಒಂದಾದಾಗ ನಾವ್ ಏನ್ ಕೆಲಸ ಮಾಡ್ತೀವೋ ಅದರಲ್ಲೇ ಒಂದು ಪರಿವರ್ತನೆ ನಮಗಾಗುತ್ತೆ. ಆ ಪರಿವರ್ತನೆ ಆಗ್ಬೇಕು. ಈಗ ನೋಡಿ, ಉದಾಹರಣೆಗೆ ಕರ್ಮ ಮಾಡ್ಬೇಕಾದ್ರೆ ನಮ್ಮ ಮನಸ್ಸು ಹೇಳುತ್ತೆ ಇದು ಮಾಡ್ಬೇಡ ಅಂತ, ನಮ್ಮ ಅಹಂಕಾರ ಹೇಳುತ್ತೆ ಇದನ್ನ ಮಾಡ್ಕೂಡ್ದು ನೀನು, ಬೇಸರ, ಇದು ಚೆನ್ನಾಗಿಲ್ಲ ಅಂತ ನಮ್ಗೆ ಎಷ್ಟೊಂದು ಹೇಳುತ್ತೆ. ಎಷ್ಟು ಕೆಲಸ ನಾವು ಇನ್ನೋವೇಟಬಲ್ ಆಗಿದ್ರು ಮಾಡೋದಿಲ್ಲ, ಯಾಕೆ ನಂಗೆ ಇಷ್ಟ ಇಲ್ಲ ಅಂತ. ನಮ್ಮ ಕರ್ಮದಿಂದ ಬಂದಿರುತ್ತೆ, ನಾವು ಮಾಡ್ಲೇಬೇಕಾಗಿರುತ್ತೆ. ನಾವು ಇಷ್ಟಪಡಲ್ಲ ಮಾಡಕ್ಕೆ, ನಾವು ತಳ್ತೀವಿ, ತಪ್ಪಿಸ್ಕೋತೀವಿ. ಯಾವಾಗ್ಲಾದ್ರೂ ಕರ್ಮದಿಂದ ನೀವು ತಪ್ಪಿಸ್ಕೊಂಡಿದ್ದೆ ಆದ್ರೆ ನಿಮ್ಮ ಮನಸ್ಸಿಗೆ ನೀವು ಆಗ ಗುಲಾಮರು, ಮನಸ್ಸಿಗೆ ಬಂಧಿಸ್ಕೊಂಡಿದ್ದೀರಾ. ಈ ಬಂಧನ, ಕರ್ಮ ಬಂಧನ ಜಾಸ್ತಿ ಆಗತ್ತೆ, ನೀವು ಬಿಡುಗಡೆ ಆಗೋದಿಲ್ಲ. ಯಾವಾಗ ಕರ್ಮ ಮಾಡ್ಲೇಬೇಕಾದಾಗ ನೀವು ಸ್ಪಿರಿಚುವಲ್ ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ನೀವು ಆ ಕರ್ಮನ ಮಾಡಿದಾಗ ನೀವು ಗೆದ್ದಿರೋದು. ಕರ್ಮ ಏನಾಗುತ್ತೋ ಬಿಡಿ, ಅದು ಇಂಪಾರ್ಟೆಂಟ್ ಅಲ್ಲ, ನೀವು ನಿಮ್ಮ ಮನಸ್ಸನ್ನ ಗೆಲ್ತೀರಾ. ಕರ್ಮ ಮಾಡಿದಾಗ ಮನಸ್ಸನ್ನ ಗೆಲ್ಲೋದು ಬಹಳ ಮುಖ್ಯ. ಕರ್ಮಯೋಗದ ರೋಲ್ ಇದೆಯಲ್ಲ, ದ ರೋಲ್ ಆಫ್ ಕರ್ಮಯೋಗ ಬಹಳ ಚೆನ್ನಾಗಿ ನಾವು ಅರ್ಥ ಮಾಡ್ಕೋಬೇಕು. ರೋಲ್ ಆಫ್ ಕರ್ಮಯೋಗ ಏನು? ನಿಮ್ಮ ಆತ್ಮದ ಒಂದು ಉನ್ನತಿಗೋಸ್ಕರ ಕರ್ಮ ಇದೆ ಅನ್ನೋದು. ಅಂದ್ರೆ ಏನು? ಸ್ಪಿರಿಚುವಲ್ ಪರ್ಪಸ್ ಬಿಹೈಂಡ್ ಎವ್ರಿ ಕರ್ಮ. ಅಂದ್ರೆ ಏನು? ನಿಮ್ಮ ದೇಹನ ಪ್ಯೂರಿಟಿಯಿಂದ, ದೇಹ ಶುದ್ಧಿ ಮಾಡೋದು, ಪ್ಯೂರಿಟಿ, ಮನಸ್ಸಿನ ಕ್ಲಾರಿಟಿ, ಮತ್ತೆ ಬುದ್ಧಿಯ ಈಕ್ವಾನಿಮಿಟಿ, ಸಮತೋಲನ, ಎಲ್ಲವೂ ಕೂಡ ಕರ್ಮಯೋಗದಿಂದ ಬರುತ್ತೆ. ಕರ್ಮಯೋಗ ತಂದಾಗ ನೋಡ್ಬೇಕು, ಪ್ರಾಪರ್ ಆಕ್ಷನ್, ಅದಕ್ಕೊಂದು ಪ್ರಾಪರ್ ಎಮೋಷನ್ ಬೇಕು. ಆ ಪ್ರಾಪರ್ ಎಮೋಷನ್ಗೆ ಪ್ರಾಪರ್ ವಿಲ್ ಬೇಕು, ಪ್ರಾಪರ್ ವಿಸ್ಡಮ್ ಬೇಕು. ಪುನಃ ಅಲ್ಲಿಗೆ ಬಂದೆ ಆ ಪುನಃ ಸಂಕಲ್ಪ. ಅದು ಒಂದಕ್ಕೊಂದಕ್ಕೆ ಸಂಬಂಧ ಇದೆ, ಸಂಬಂಧ ಇದ್ದೇ ಇದೆ. ನೀವು ಕರ್ಮದ ಹಿಂದೆ ಬ್ಯಾಕ್ ಗ್ರೌಂಡ್ ಸರಿ ಇಲ್ಲದೆ ಇದ್ರೆ ನಿಮ್ಮ ಮನಸ್ಸು ತಮಸ್ಸಿಗೆ ಇಳಿಯತ್ತೆ, ಮಂಕಾಗತ್ತೆ. ಅದರಿಂದ ಜ್ಞಾನದಿಂದಲೇ ಇಚ್ಛೆಯಿಂದಲೇ ಕ್ರಿಯಾ. ಯಾವಾಗ್ಲೂ ಕರ್ಮ ಮಾಡುವಾಗ ಕರ್ಮಯೋಗ, ಭಕ್ತಿ ಯೋಗ, ಕರ್ಮ ಮತ್ತು ಪ್ರೇಮ ಅಥವಾ ಭಕ್ತಿ ಜೊತೆಲಿದ್ರೆ ಹಾಗೆ ಬುದ್ಧಿನಲ್ಲಿ ಜ್ಞಾನ ಮತ್ತು ಬುದ್ಧಿನಲ್ಲಿ ಜ್ಞಾನ ಮತ್ತು ವಿಸ್ಡಮ್, ವಿವೇಕ ಜೊತೆನಲ್ಲಿರ್ಬೇಕು. ರಾಜಯೋಗ, ಜ್ಞಾನ ಯೋಗ ಜೊತೆಲಿದ್ರೆ ಕರ್ಮಯೋಗ, ಭಕ್ತಿ ಯೋಗ ಜೊತೆಲಿರುತ್ತೆ. 4 ಯೋಗಗಳನ್ನು ಉತ್ತರ ಕೊಡೋದು ಈ ಕರ್ಮಯೋಗ. ನಿಮ್ಮ ಪರ್ಸನಾಲಿಟಿ ಮೇಲೆ ಪ್ರತಿ ಕರ್ಮನೂ ಇಫೆಕ್ಟ್ ಆಗತ್ತೆ. ನೀವು ಮಾಡುವ ಪ್ರತಿಯೊಂದು ಕರ್ಮವೂ ನಿಮ್ಮ ಪರ್ಸನಾಲಿಟಿ ಮೇಲೆ. ನೋಡ್ಕೊಳ್ಳಿ, ಕರ್ಮ ಮಾಡುವಾಗ ಹ್ಯಾಬಿಟ್ ಸಿಕ್ಕಾಕೊಂಡ್ಬಿಡ್ತೀರಾ ಒಂದೊಂದ್ಸತಿ. ಅದು ಟೆಂಡೆನ್ಸಿ ಆಗ್ಬಿಟ್ಟು ಅದೇ ಟೆಂಡೆನ್ಸಿ ಹೋಗಿ ನಿಮಗೆ ಒಂದು ನಿಮ್ಮ ವ್ಯಕ್ತಿತ್ವದ ಮೇಲೆ ಪರಿಣಾಮ ಆಗುತ್ತೆ. ಅದು ನಿಮ್ಮ ಸ್ವಭಾವ ಆಗ್ಬಿಡುತ್ತೆ. ಅದು ಜನ್ಮ ಜನ್ಮಕ್ಕೂ ಎತ್ಕೊಂಡು ಹೋಗ್ಬೇಕಾಗತ್ತೆ. ಅದು ಬಿಡಲ್ಲ ನಿಮ್ಮನ್ನ ಆ ಕರ್ಮ. ಅದಕ್ಕೆ ನಾವು ಕೆಲಸ ಮಾಡುವಾಗ, ಆ ಕರ್ಮ ಮಾಡುವಾಗ ಕರ್ಮದ ರಿಸಲ್ಟ್ ನಮ್ಗೆ ತಗಲ್ದೇ ಇರೋ ಹಾಗೆ ನೋಡ್ಕೋಬೇಕು.
ಕರ್ಮದ ರಿಸಲ್ಟ್ ತಗಲ್ದೇ ಇರೋವಾಗ ನೋಡ್ಕೊಂಡ್ರೆ ಅಲ್ಲಿ ಬಿಡುಗಡೆ ಆಗತ್ತೆ. ಇಲ್ಲಿ ಜ್ಞಾಪಕ ಇಟ್ಕೊಳ್ಬೇಕು ಕೊನೆಯ ಅಂಶ ಏನಂದ್ರೆ ಎಲ್ರು ಕರ್ಮನ ಬಹಳ ಮೆಟೀರಿಯಲಿಸ್ಟಿಕ್ ಮಾಡ್ಬಿಟ್ಟಿದ್ದಾರೆ. ಮೆಕ್ಯಾನಿಕಲ್ ಆಗಿ ಮಾಡಿ 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 ಮೆಟೀರಿಯಲಿಸ್ಟಿಕ್ ಆಗ್ಬಿಟ್ಟಿದೆ ಕರ್ಮ. ಅದನ್ನ ಸ್ಪಿರಿಚುಯಾಲಿಟಿಗೆ ಕನೆಕ್ಷನ್ನೇ ಮಾಡಲ್ಲ. ನಾವು ತಿಳ್ಕೋಬೇಕು ಕರ್ಮನ ಬಿಡ್ಬೇಕಾ ಅಂತ ಕೇಳ್ತಾರೆ. ಅಧ್ಯಾತ್ಮದ ವಿಚಾರ ಬಂದ್ರೆ ಕರ್ಮ ಬಿಡ್ಬೇಕಾಗತ್ತಾ? ಇಲ್ಲ. ಆ ಸ್ಪಿರಿಚುಯಾಲಿಟಿನ ಕರ್ಮಯೋಗಕ್ಕೆ ತರಬೇಕು. ಬ್ರಿಂಗ್ ಸ್ಪಿರಿಚುಯಾಲಿಟಿ ಟು ಕರ್ಮಯೋಗ. ಅದನ್ನ ಮಾಡಿದಾಗ ನಾವು ಅರ್ಥ ಆಗತ್ತೆ, ಓ ಇದು ಮೆಟೀರಿಯಲ್ ಅಲ್ಲ, ಕರ್ಮ ಮಾಡೋಕ್ಕಿಂತ ಕರ್ಮದ ಆಟಿಟ್ಯೂಡ್ ಬದಲಾಯಿಸ್ಕೋಬೇಕಾಗಿರೋದು. ಇಲ್ಲಿ ನಮ್ಮಲ್ಲಿ ಚೇಂಜ್ ಆಫ್ ಆಟಿಟ್ಯೂಡ್ ಬಹಳ ಮುಖ್ಯ. ಇಲ್ಲಿ ಇನ್ನೊಂದು ಲಾಸ್ಟ್ ಅಲ್ಲಿ ಮನೋಪರಿವರ್ತನೆ. ಅದೇನಂದ್ರೆ ಸೈಕಾಲಜಿಕಲ್ ಚೇಂಜ್ ಅಂದ್ರೆ ಇದು ಸೈಕಲಾಜಿಕಲ್ ಪೂರ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳ್ತಾರಲ್ಲ. ಇದು ಹೇಗೆ ಅಂದ್ರೆ ಒಂದು ಮಾಬ್ ಸೈಕಾಲಜಿಯಿಂದ ಇಂಡಿವಿಜುವಲ್ ಸೈಕಾಲಜಿಗೆ ಹೇಗೆ ಕರ್ಮದಿಂದ ಬದಲಾಯಿಸ್ಕೊಳ್ಳೋದು, ಇದು ಬಹಳ ಮುಖ್ಯ. ನೋಡಿ, ಈಗ ಒಂದು ಕರ್ಮ ಮಾಡ್ಬೇಕಾದ್ರೆ ಸಂಕಲ್ಪ ಬೇಕು ಅಂತ ಹೇಳಿದೆ. ಸಂಕಲ್ಪ ಬಹಳ ಮುಖ್ಯ. ನಾವು ಯಾಕೆ ಕರ್ಮ ಮಾಡ್ತಿದೀವಿ ಅಂದ್ರೆ ನಮ್ಮ ಜೀವನನ ಎಲ್ಲರೂ ಹೇಳ್ತಾರೆ ಒಳ್ಳೆ ಹೈ ಸ್ಟ್ಯಾಂಡರ್ಡ್ ನಲ್ಲಿ ಜೀವನ ಮಾಡ್ಬೇಕು. ನಾನು ಎಷ್ಟೋ ಸತಿ ನೋಡ್ತೀನಿ, ಹೈ ಸ್ಟ್ಯಾಂಡರ್ಡ್ ಏನು? ಹೈ ಸ್ಟ್ಯಾಂಡರ್ಡ್ ಜೀವನ ಅಂದ್ರೆ ಏನು? ಹಣ ಇರೋದ, ಅಥವಾ ಯಾವ ತರ ಬಟ್ಟೆ ಬರೆ ಹಾಕೋತೀವಿ ಅಂತ, ಯಾವ ಕಾರಲ್ಲಿ ನಾವು ಬಂದ್ವಿ ಅಂತವಾ, ಯಾರನ್ನ ಗುರುತಿಸ್ಕೊಂಡಿದೀವಿ ನಾವು ಅಂತ, ಅಥವಾ ಎಷ್ಟು ಸತಿ ಫಾರಿನ್ ಹೋಗ್ಬಿಟ್ಟು ಬಂದಿದೀವಿ ಅಂತ. ಹೈ ಸ್ಟ್ಯಾಂಡರ್ಡ್ ಅಂದ್ರೆ ಏನು? ಆ ಒಂದು ಇದರದ್ದು ಸ್ಟ್ಯಾಂಡರ್ಡ್ ಬಟ್ಟೆಗಳು ಹಾಕೊಳ್ತೀವಿ ಅಂತ. ಯಾವ್ದು ಹೈ ಸ್ಟ್ಯಾಂಡರ್ಡ್? ಕ್ವಾಲಿಟಿ ಅಂದ್ರೆ ಏನು? ಗುಣದ ಪರಿವರ್ತನೆಯಲ್ಲಿ ನಾವು ನೋಡ್ಬೇಕಾಗಿರೋದು ಗುಣ, ನಮ್ಮ ಜೀವನದ ಕ್ವಾಲಿಟಿ. ಆ ಉತ್ತುಂಗಕ್ಕೆ ಹೋಗ್ಬೇಕಾಗಿರೋದು ಯಾವ ಕ್ವಾಲಿಟಿ ನಮ್ಮಲ್ಲಿ? ಅದನ್ನೇ ಹೇಳೋದು, ಜೀವನಕ್ಕೆ ಒಂದು ಕ್ವಾಲಿಟಿ ಬೇಕು, ಒಂದು ವ್ಯಾಲ್ಯೂ ಬೇಕು. ಅದು ಸೆನ್ಸಿಟಿವ್ ಆಗಿರ್ಬೇಕು, ನೀವು ಸೂಕ್ಷ್ಮವಾಗಿರ್ಬೇಕು, ಒಳಗಿಂದ ಅದನ್ನ ನೋಡ್ಬೇಕು ಜೀವನನ. ಅದೆಲ್ಲ ಹೇಳಿದಾಗ ಅನ್ಸುತ್ತೆ ಇದಕ್ಕೆ, ಆ ಕ್ವಾಲಿಟಿಗೆ ಒಂದು ಸಂಕಲ್ಪ. ಪುನಃ ಸಂಕಲ್ಪ ಬಿಡೋದೇ ಇಲ್ಲ ನಾನು. ಯಾಕೆ ಅಂದ್ರೆ ಅದು ಲಾಸ್ಟ್ ಸ್ಟೇಜ್, ವಿಸ್ಡಮ್ ಆಗುವಂತಹ ಸ್ಟೇಜ್. ನಿಮ್ಮಲ್ಲಿ ಒಂದು ಆ ಸ್ಟೇಜ್ ಬರ್ಬೇಕಾದ್ರೆ, ವಿಸ್ಡಮ್ ಬರ್ಬೇಕಾದ್ರೆ ಅದು ಗೊತ್ತಾಗುತ್ತೆ ನಮ್ಗೆ ಏನ್ ಬೇಕು ಏನ್ ಬೇಡ ಅನ್ನೋದು ಗೊತ್ತಾಗ್ಬಿಡುತ್ತೆ. ನಮ್ಮ ಕಣ್ಣು ಎದುರಿಗೇನೆ ಆ ಪ್ರಪಂಚದಲ್ಲಿ ಇದ್ರು ಪ್ರಪಂಚನ ಅಂಟ್ಕೊಳ್ಳಲ್ಲ, ಪ್ರಪಂಚನ ನಮ್ಮೊಳಗೆ ಪ್ರವೇಶ ಮಾಡಕ್ ಬಿಡಲ್ಲ. ಇದಕ್ಕೆ ಅಲೂಫ್ನೆಸ್, ಅಲೋನ್ನೆಸ್, ಕೂಲ್ನೆಸ್ ಅಂತಾರೆ. ಇದಕ್ಕೆ ಯಾವಾಗ್ಲೂ ಉದಾಹರಣೆ ಕೊಡೋದು, ತಾವರೆ ಹೂವು ನೀರಲ್ಲಿ, ಕೆಸರಲ್ಲಿ ತಾವರೆ ಹೂವು ಇದ್ದಂಗೆ ಅಂಟ್ಕೊಳ್ಳದೆ ಕೆಸರಿಗಿರುತ್ತಲ್ಲ, ಹಾಗೆ ನೀರು ಹನಿ ತಾವರೆ ಎಲೆ ಮೇಲೆ ಬಿದ್ರು ಅಂಟ್ಕೊಳ್ಳೋದಿಲ್ವಲ್ಲ, ಅದನ್ನೆಲ್ಲ ಉದಾಹರಣೆ ಕೊಡೋದು. ಯಾಕೆ ಅಂದ್ರೆ ಅಂಟ್ಕೊಳ್ಳದೆ ಪ್ರಪಂಚದಲ್ಲಿ ಇರ್ಬೇಕು, ಪ್ರಪಂಚಕ್ಕೆ ಅಂಟ್ಕೊಳ್ಬಾರ್ದು. ಆ ರೀತಿ ನಾವು ಇರುವಾಗ ಕರ್ಮಕ್ಕೆ ಅಂಟ್ಕೊಳ್ಬಾರ್ದು, ಕರ್ಮದ ಫಲಿತಾಂಶಕ್ಕೆ ಅಂಟ್ಕೊಳ್ಬಾರ್ದು. ಮಾಡುವಾಗ ಸ್ಪಿರಿಚುವಲ್ ಆಟಿಟ್ಯೂಡ್ ಇಂದ ಕರ್ಮನ ಮಾಡಿದಾಗ ಬಿಡುಗಡೆ ಆಗ್ತಾ ಇರುತ್ತೆ. ನಮ್ಮ ಎದುರುಗಡೆನೆ ಎಷ್ಟೋ ಜನ್ಮದ ಕರ್ಮಗಳು, ಎಷ್ಟೋ ಸತ್ತು ಹೋದ ನಾಳೆಗಳು, ಏನೋ ನಾವು ಕಾರಣ ಇಲ್ಲದೆ ನಾವು ಕೂಡಿಟ್ಟ ಭವಿಷ್ಯಗಳು ಎಲ್ಲ ನಮ್ಮ ಎದುರುಗಡೆ ಕರುತ್ತಾ ಇದ್ರೆ ಏನೋ ಒಂದು ರೀತಿ ಬಿಡುಗಡೆ ಆಗಿ ವಿಶೇಷವಾದ ಆನಂದ ನಮ್ಮಲ್ಲಿ ಹುಟ್ಟುತ್ತೆ. ಆ ಇಂಟಿಗ್ರಿಟಿ ಬರುತ್ತೆ. ನಮ್ಮಲ್ಲಿ ಗೊತ್ತಾಗತ್ತೆ ಇದೊಂದು ಹೊಸ ಬೆಳಕು ಬರುತ್ತೆ ಅಂತ. ಹೊಸ ಬೆಳಕಿಗೆ ತುಂಬಾ ಜನ ಹೆದರ್ತಾರೆ. ಯಾಕೆಂದ್ರೆ ಈ ಚಿಕ್ಕ ಮಗು ಹೇಗೆ ಒಂದು ಜನ್ಮ ತಗೊಂಡು ಹೊರಗಡೆ ಬಂದಾಗ, ತಾಯಿಯ ಗರ್ಭದಿಂದ ಹೊರಗೆ ಬಂದಾಗ ಈ ಹೊರಗಡೆ ಬೆಳಕು ಡಿಸ್ಟರ್ಬ್ ಮಾಡುತ್ತಂತೆ, ಆ ಕಣ್ಣಿಗೆ ಡಿಸ್ಟರ್ಬ್ ಆಗುತ್ತೆ. ಅದು ಹೊಸ ಬೆಳಕನ್ನ ಫಿಸಿಕಲ್ ಲೆವೆಲ್ ಬಂದಾಗ ತಗೊಳಕ್ ಆಗಲ್ಲ. ಹಾಗೆ ನಮಗೆ ಈ ಕರ್ಮ ಯೋಗದಿಂದ ಪರಿವರ್ತನೆ ಆಗೋ ಇನ್ನೊಂದು ಜನ್ಮ ಸಿಗುತ್ತೆ. ಆ ಇನ್ನೊಂದು ಜನ್ಮಕ್ಕೆ ಆ ಒಂದು ಧ್ಯಾನದ ಬೆಳಕು, ಜ್ಞಾನದ ಬೆಳಕು, ಅರಿವಿನ ಬೆಳಕಿಗೆ ಜನ ಹೆದರ್ತಾರೆ. ಅದಕ್ಕೆ ಮಾಸ್ ಮೆಂಟಾಲಿಟಿಗೆ ಹೋಗೋದು, ಗುಂಪ್ನಲ್ಲಿ ಗೋವಿಂದ ಅಂತ. ಈ ಮಾಸ್ ಸೈಕಾಲಜಿ ಇಟ್ ವಿಲ್ ನಾಟ್ ಟೇಕ್ ಯು ಟು ದಿ ಹೈಯರ್, ಗ್ರೇಟರ್, ಆ ಉತ್ತುಂಗ ಕರ್ಕೊಂಡು ಹೋಗಲ್ಲ. ನಾವು ಯಾವಾಗ ಇಂಡಿವಿಜುವಲ್ ಸೈಕಾಲಜಿನಲ್ಲಿ ಇರ್ತೀವಿ, ನಾವು ಒಬ್ಬರೇ ಆಚೆ ಬರ್ತೀವಿ ಬೆಳಕಲ್ಲಿ, ಪರವಾಗಿಲ್ಲ ನಾನು ಹಳೇದೆಲ್ಲ ಬಿಟ್ಟು ಹೊಸದಕ್ಕೆ ಬರ್ತೀನಿ ಅಂತ, ಆಗ ಆ ಇಂಡಿವಿಜುವಲ್ ಸೈಕಾಲಜಿ ಓನ್ಲಿ ಇಂಡಿವಿಜುವಲ್ ಕ್ಯಾನ್ ಬಿಕಮ್ ಗಾಡ್. ಹೀಗೆ ಪರಿವರ್ತನೆಗಳು ಬೇಕಾದಷ್ಟು ಆಗತ್ತೆ. ಚೇಂಜ್ಗೆ ಹೋಗ್ಬೇಡಿ, ಜೀವನನ ಪರಿವರ್ತನೆ ಮಾಡ್ಕೊಳ್ಳಿ. ಆ ಪರಿವರ್ತನೆ ಆಂತರ್ಯ.